ನಮಸ್ಕಾರ. ಮುಖ್ಯಾಂಶಗಳು. ಜಪಾನ್ನಲ್ಲಿ ಕ್ವಾಡ್ ನಾಯಕರ ಶೃಂಗಸಭೆ, ಉಭಯ ದೇಶಗಳ ಬಾಂಧವ್ಯ ವೃದ್ಧಿಗೆ ಪೂರಕ ವೇದಿಕೆ, ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ. ದೇಶದಲ್ಲಿ ಸುಸ್ಥಿರ ಆರ್ಥಿಕ ಬೆಳವಣಿಗೆ, ಹೂಡಿಕೆ ತಾಣವಾಗಿ ಬಿಂಬಿಸಲು ವಿಶ್ವ ಆರ್ಥಿಕ ವೇದಿಕೆ ಸಹಕಾರಿ, ಸಚಿವ ಪಿಯೂಷ್ ಗೋಯಲ್. ಈಶಾನ್ಯ ವಲಯದಲ್ಲಿ ಶಾಂತಿ ಸ್ಥಾಪನೆಗೆ ಒತ್ತು, ಭಯೋತ್ಪಾದಕ ಚಟುವಟಿಕೆಗಳು ಬಹುತೇಕ ನಿಯಂತ್ರಣ, ಸಚಿವ ಅಮಿತ್ ಶಾ. ಥಾಮಸ್ ಕಪ್ ಗೆದ್ದ ಭಾರತ ಬ್ಯಾಡ್ಮಿಂಟನ್ ತಂಡದ ಸದಸ್ಯರೊಂದಿಗೆ ಪ್ರಧಾನಿ ಸಂವಾದ, ಅಪೂರ್ವ ಸಾಧನೆಗೆ ಅಭಿನಂದನೆ. ವಾರ್ತೆಗಳ ವಿವರ. ಭಾರತ ಜಪಾನ್ ವಿಶೇಷ ಕಾರ್ಯತಂತ್ರ ಹಾಗೂ ಜಾಗತಿಕ ಪಾಲುದಾರಿಕೆ ಬಲಪಡಿಸುವುದು ತಮ್ಮ 2 ದಿನಗಳ ಜಪಾನ್ ಭೇಟಿಯ ಉದ್ದೇಶವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಟೋಕಿಯೋ ಭೇಟಿಗೆ ಮುನ್ನ ನೀಡಿರುವ ಹೇಳಿಕೆಯಲ್ಲಿ ಅವರು 2ನೇ ವ್ಯಕ್ತಿಗತ ಕ್ವಾಡ್ ನಾಯಕರ ಶೃಂಗಸಭೆಯಲ್ಲಿ ತಾವು ಭಾಗವಹಿಸಲಿದ್ದು, ಈ ಶೃಂಗಸಭೆ 4 ದೇಶಗಳ ನಾಯಕರಿಗೆ ಕ್ವಾಡ್ ಉಪಕ್ರಮಗಳ ಪ್ರಗತಿ ಪರಾಮರ್ಶಿಸಲು ಅವಕಾಶ ಕಲ್ಪಿಸಲಿದೆ ಎಂದು ತಿಳಿಸಿದ್ದಾರೆ. ಇಂಡೋ ಪೆಸಿಫಿಕ್ ವಲಯದ ಬೆಳವಣಿಗೆಗಳು, ಪರಸ್ಪರ ಹಿತಾಸಕ್ತಿಯ ಜಾಗತಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಕ್ವಾಡ್ ನಾಯಕರು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರೊಂದಿಗೆ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದು, ಸಭೆಯಲ್ಲಿ ಉಭಯ ದೇಶಗಳ ನಡುವಣ ಬಹುಮುಖಿ ದ್ವಿಪಕ್ಷೀಯ ಸಂಬಂಧ ಮತ್ತಷ್ಟು ಬಲವರ್ಧನೆ ಕುರಿತು ಚರ್ಚಿಸಲಿದ್ದಾರೆ. ಆಸ್ಟ್ರೇಲಿಯಾದ ನೂತನ ಚುನಾಯಿತ ಪ್ರಧಾನಿ ಆಂಟೋನಿ ಅಲ್ಬನೀಸ್ ಅವರು ಮೊದಲ ಬಾರಿಗೆ ಕ್ವಾಡ್ ನಾಯಕರ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಆಂಟೋನಿ ಅವರೊಂದಿಗಿನ ದ್ವಿಪಕ್ಷೀಯ ಸಭೆಯನ್ನು ತಾವು ಎದುರು ನೋಡುತ್ತಿರುವುದಾಗಿ, ಉಭಯ ದೇಶಗಳ ನಡುವಣ ಸಮಗ್ರ ಕಾರ್ಯತಂತ್ರ ಸಹಭಾಗಿತ್ವದಡಿ ಬಹುಮುಖಿ ಸಹಕಾರ, ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಹಾಗೂ ಜಾಗತಿಕ ವಿಷಯಗಳ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಭಾರತ ಹಾಗೂ ಜಪಾನ್ ನಡುವಣ ಆರ್ಥಿಕ ಸಹಕಾರದಲ್ಲಿ ವಿಶೇಷ ಕಾರ್ಯತಂತ್ರ ಹಾಗೂ ಜಾಗತಿಕ ಸಹಭಾಗಿತ್ವ ಅತ್ಯಂತ ಮಹತ್ವದ ಅಂಶವಾಗಿದೆ ಎಂದು ತಿಳಿಸಿದ್ದಾರೆ. ಕಳೆದ ಮಾರ್ಚ್ನಲ್ಲಿ ನಡೆದ 14ನೇ ಭಾರತ ಜಪಾನ್ ವಾರ್ಷಿಕ ಶೃಂಗಸಭೆಯಲ್ಲಿ ಪ್ರಧಾನಿ ಕಿಶಿಡಾ ಹಾಗೂ ನರೇಂದ್ರ ಮೋದಿ ಅವರು ಜಪಾನ್ನಿಂದ ಭಾರತಕ್ಕೆ ಮುಂದಿನ 5 ವರ್ಷಗಳಲ್ಲಿ ಸಾರ್ವಜನಿಕ ಹಾಗೂ ಖಾಸಗಿ ಹೂಡಿಕೆ ಹಾಗೂ ಹಣಕಾಸು ನೆರವು ಕಲ್ಪಿಸುವ ಉದ್ದೇಶವನ್ನು ಘೋಷಿಸಿದ್ದರು. ತಮ್ಮ ಜಪಾನ್ ಭೇಟಿಯ ವೇಳೆ ಪ್ರಧಾನಿ ಮೋದಿ ಅಲ್ಲಿನ ಉದ್ಯಮ ನಾಯಕರೊಂದಿಗೆ ಸಭೆ ನಡೆಸಲಿದ್ದು, 2 ದೇಶಗಳ ನಡುವಣ ಆರ್ಥಿಕ ಸಂಬಂಧದ ಮತ್ತಷ್ಟು ಬಲಪಡಿಸುವ ಗುರಿ ಹೊಂದಲಾಗಿದೆ. ಜಪಾನ್ನಲ್ಲಿ ಸುಮಾರು 40,000 ಭಾರತೀಯರು ನೆಲೆಸಿದ್ದು, ಆ ದೇಶದೊಂದಿಗಿನ ಬಾಂಧವ್ಯದಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸಿದ್ದಾರೆ. ಭಾರತೀಯ ಸಮುದಾಯದೊಂದಿಗೆ ಪ್ರಧಾನಿ ಸಂವಾದ ನಡೆಸಲಿದ್ದಾರೆ. ಜಪಾನ್ ಪ್ರಧಾನಿ ಫುಮಿಯೋ ಕಿಶಿಡಾ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ಮೋದಿ ಜಪಾನ್ಗೆ ಭೇಟಿ ನೀಡುತ್ತಿದ್ದಾರೆ. ವಿಶ್ವ ಆರ್ಥಿಕ ವೇದಿಕೆಯ ವಾರ್ಷಿಕ ಸಭೆ ದಾವೋಸ್ನಲ್ಲಿ ಇಂದು ಆರಂಭವಾಗಲಿದೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ 5 ದಿನಗಳ ಸಭೆಯಲ್ಲಿ ಭಾರತೀಯ ನಿಯೋಗದ ನೇತೃತ್ವ ವಹಿಸಲಿದ್ದಾರೆ. ವಿಶ್ವ ಆರ್ಥಿಕ ವೇದಿಕೆಯ ಚರ್ಚೆಗಳಲ್ಲಿ ಹಲವಾರು ಉದ್ಯಮಗಳ ನಾಯಕರು ಸಹ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮ ಜಾಗತಿಕ ನಿರೂಪಣೆಯನ್ನು ರೂಪಿಸುವಲ್ಲಿ ಪ್ರಮುಖ ಮತ್ತು ಸಂಬಂಧಿತ ಪಾಲುದಾರರಾಗಿ ದೇಶದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ಭಾರತ ಮುಂದಿನ ವರ್ಷದಲ್ಲಿ G20ರ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುತ್ತದೆ. ಬಲವಾದ ಆರ್ಥಿಕ ಬೆಳವಣಿಗೆ ಮತ್ತು ಸ್ಥಿರವಾದ ಸ್ಥೂಲ ಆರ್ಥಿಕ ಸೂಚಕಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಭಾರತವನ್ನು ಆಕರ್ಷಕ ಹೂಡಿಕೆ ತಾಣವಾಗಿ ಬಿಂಬಿಸಲು WEF ಒಂದು ವೇದಿಕೆಯಾಗಲಿದೆ. ಈ ಮಧ್ಯೆ ಪಿಯೂಷ್ ಗೋಯಲ್ ಈ ತಿಂಗಳ 26ರಿಂದ 27ರವರೆಗೆ ಇಂಗ್ಲೆಂಡ್ಗೆ ಭೇಟಿ ನೀಡಲಿದ್ದು, ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆಗಳಲ್ಲಿ ಆಗಿರುವ ಪ್ರಗತಿಯ ಬಗ್ಗೆ ಅಲ್ಲಿನ ಸರ್ಕಾರದೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಕಳೆದ ವರ್ಷದಲ್ಲಿ ದೇಶಕ್ಕೆ ಅತಿ ಹೆಚ್ಚು ವಿದೇಶಿ ನೇರ ಬಂಡವಾಳ ಹರಿದು ಬಂದಿದ್ದು, ಅದರಲ್ಲೂ ಕರ್ನಾಟಕಕ್ಕೆ ಸಿಂಹಪಾಲು ದೊರೆತಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬೆಂಗಳೂರಿನಲ್ಲಿ ಇಂದು ತಿಳಿಸಿದ್ದಾರೆ. ವಿಶ್ವ ಆರ್ಥಿಕ ಸಮ್ಮೇಳನದಲ್ಲಿ ಭಾಗವಹಿಸಲು ದಾವೋಸ್ಗೆ ತೆರಳುವ ಮುನ್ನ ಮಾಧ್ಯಮಗಳೊಂದಿಗೆ ಅವರು, ದಾವೋಸ್ ಸಮ್ಮೇಳನದಲ್ಲಿ ವಿಶ್ವದ ಹಲವು ಉದ್ಯಮಿಗಳು ಪಾಲ್ಗೊಳ್ಳಲಿದ್ದಾರೆ. ಅವರನ್ನು ರಾಜ್ಯದಲ್ಲಿ ಹೂಡಿಕೆ ಮಾಡುವಂತೆ ಆಹ್ವಾನಿಸಲಾಗುವುದು. ಬರುವ ವರ್ಷ ರಾಜ್ಯದಲ್ಲಿ ನಡೆಯಲಿರುವ ಇನ್ವೆಸ್ಟ್ ಕರ್ನಾಟಕ ಕಾರ್ಯಕ್ರಮಕ್ಕೆ ಈ ಭೇಟಿ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು. ನಾಳೆನೇ ಒಂದು ಸೆಷನ್ ಇದೆ ಮತ್ತು 24 ಒಂದು ಸೆಷನ್ ಇದೆ. ಅವೆರಡು ಅಟೆಂಡ್ ಆಗ್ತೇವೆ. ಪ್ಲಸ್ ಹಲವಾರು ಜನರನ್ನ ವಿಶ್ವದ ಪ್ರಖ್ಯಾತ ದೇಶದ ಪ್ರಮುಖರನ್ನ ಮತ್ತು ಕೈಗಾರಿಕೋದ್ಯಮಿಗಳನ್ನು ನಿರಂತರವಾಗಿ ಭೇಟಿ ಆಗ್ತೇವೆ. ಒಂದು ಒಳ್ಳೆಯ ಸುದ್ದಿ ಏನಂದರೆ, ಈ ಕ್ವಾರ್ಟರ್ಗೆ ನಿನ್ನೆ ಮುಗಿದಂಥ ಕ್ವಾರ್ಟರ್ಗೆ FDI ಅತಿ ಹೆಚ್ಚು ಬಂದಿದೆ ಭಾರತಕ್ಕೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ನೇರವಾಗಿ ವಿದೇಶಿ ಬಂಡವಾಳ ಅತಿ ಹೆಚ್ಚು ಬಂದಿದೆ. ಅದರಲ್ಲಿ ನಂಬರ್ 1 ಕರ್ನಾಟಕಕ್ಕೆ ಬಂದಿದೆ. ಕಳೆದ
4 ಕ್ವಾರ್ಟರ್ಸಲ್ಲೂ ಇತ್ತು. ಈ ಕ್ವಾರ್ಟರಲ್ಲೂ ಕೂಡ ಕರ್ನಾಟಕಕ್ಕೆ ಅತಿ ಹೆಚ್ಚು ಬಂದಿದೆ. ಹೀಗಾಗಿ ನಮ್ಮ ಉತ್ಸಾಹ ಇದೆ ಮತ್ತು ವಿದೇಶದವರು ಈಗಾಗಲೇ ಅದಕ್ಕೆ ಬಂಡವಾಳ ಹೂಡಿಕೊಳ್ಳೋದಕ್ಕೆ ಸಿದ್ಧರಿದ್ದಾರೆ ಮತ್ತು ಇನ್ನೂ ಹಲವಾರು ಜನ ಇಲ್ಲಿ ಬಂಡವಾಳ ಹೂಡಿಕೊಳ್ಳೋದಕ್ಕೆ ಈಗಾಗಲೇ ಮುಂದೆ ಬಂದಿದ್ದಾರೆ. ವಿಶೇಷವಾಗಿ ಗ್ಲೋಬಲ್ ಇನ್ವೆಸ್ಟರ್ ಮೀಟ್ ಏನು ಮಾಡ್ತಾಯಿದ್ದೀವಿ ನಾವು ಜಿಮ್ಮು ನವಂಬರಲ್ಲಿ, ಭಾಳ ದೊಡ್ಡ ಒಂದು ರೆಸ್ಪಾನ್ಸ್ ಸಿಗ್ತದೆ ಅನ್ನುವಂಥ ವಿಶ್ವಾಸ ನನಗಿದೆ. ಮತ್ತು ಈ ಬಾರಿ ಕೇವಲ MOUಗಳಿಗಲ್ಲ, ನಿಜವಾಗ್ಲೂ ಕೂಡ ಕೈಗಾರಿಕೆ ಸ್ಥಾಪನೆ ಮಾಡೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಮಾಡ್ತಾರೆ ಮತ್ತು ವಿದೇಶದಿಂದನೂ ಇದ್ದಾವೆ, ಕೆಲವು ಇಲ್ಲಿ ದೇಶದ ಪ್ರಮುಖ ಕೈಗಾರಿಕೋದ್ಯಮಿಗಳು ಕೂಡ ಇದ್ದಾವೆ. 2 ದಿನಗಳ ಅರುಣಾಚಲ ಪ್ರದೇಶ ಭೇಟಿಯಲ್ಲಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಮ್ಸಾಯಿ ಜಿಲ್ಲೆಯಲ್ಲಿಂದು 1,000 ಕೋಟಿ ರೂಪಾಯಿ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಿಲಾನ್ಯಾಸ ಹಾಗೂ ಚಾಲನೆ ನೀಡಿದರು. ಬಳಿಕ ಅಮಿತ್ ಶಾ ಕಳೆದ 3 ವರ್ಷಗಳಲ್ಲಿ ಈಶಾನ್ಯ ವಲಯದಲ್ಲಿ 9,600 ಬಂಡುಕೋರರು ಶಸ್ತ್ರಾಸ್ತ್ರಗಳನ್ನು ಕೆಳಗಿಳಿಸಿ ಮುಖ್ಯವಾಹಿನಿಗೆ ಸೇರ್ಪಡೆಗೊಂಡಿದ್ದಾರೆ. ಎಲ್ಲ ವಿವಾದಗಳನ್ನು ಕೊನೆಗೊಳಿಸಿ ಈ ವಲಯದಲ್ಲಿ ಶಾಂತಿ ಸ್ಥಾಪಿಸುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. ಈಶಾನ್ಯ ವಲಯದಲ್ಲಿ 89% ಭಯೋತ್ಪಾದಕ ಚಟುವಟಿಕೆಗಳನ್ನು ತಗ್ಗಿಸಲಾಗಿದೆ ಎಂದು ಹೇಳಿದರು. उद्घाटन हुआ, 22 योजनाएं परिपूर्ण होकर मुख्यमंत्री जी के साथ किरण रिजिजू और ಇದಕ್ಕೂ ಮುನ್ನ ಗೃಹ ಸಚಿವ ಅಮಿತ್ ಶಾ ನಮ್ಸಾಯಿಯ ಬೌದ್ಧ ಮಂದಿರಕ್ಕೆ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕೇಂದ್ರ ಸಚಿವ ಕಿರಣ್ ರಿಜಿಜು, ಮುಖ್ಯಮಂತ್ರಿ ಪೇಮಾ ಖಂಡು ಉಪಸ್ಥಿತರಿದ್ದರು. करोड़ की लागत से हुई और 25 योजनाओं का शुभारंभ होने जा रहा है, उसका भूमि पूजन हुआ है. वो 25 परियोजनाएं 350 करोड़ रुपए की लागत से होने वाली. 2 दिवसीय यात्रा का आज दूसरा दिन है. गृह मंत्री ने नामसाई में प्रसिद्ध गोल्डन पगोड़ा टेंपल में पूजा अर्चना की. ಕೇಂದ್ರ ಸಂಸ್ಕೃತಿ ಸಚಿವಾಲಯ ರಾಜಾರಾಮ್ ಮೋಹನ್ ರಾಯ್ ಅವರ 250ನೇ ಜಯಂತಿಯನ್ನು ಇಂದಿನಿಂದ ಮುಂದಿನ ವರ್ಷದ ಮೇ 22ರವರೆಗೆ ಆಜಾದಿ ಕಾ ಅಮೃತ ಮಹೋತ್ಸವದ ಅಡಿಯಲ್ಲಿ ಆಚರಿಸಲು ನಿರ್ಧರಿಸಲಾಗಿದೆ. ಕೋಲ್ಕತಾದ ಸಾಲ್ಟ್ ಲೇಕ್ ಮತ್ತು ಸೈನ್ಸ್ ಸಿಟಿ ಆಡಿಟೋರಿಯಂನ ರಾಜಾರಾಮ್ ಮೋಹನ್ ರಾಯ್ ಲೈಬ್ರರಿ ಫೌಂಡೇಶನ್ನಲ್ಲಿ ಇಂದು ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ಮತ್ತು ಪಶ್ಚಿಮ ಬಂಗಾಳದ ರಾಜ್ಯಪಾಲ ಜಗದೀಶ್ ಧನ್ಕರ್ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಕೋಲ್ಕತ್ತಾದ ರಾಜಾರಾಮ್ ಮೋಹನ್ ರಾಯ್ ಲೈಬ್ರರಿ ಫೌಂಡೇಶನ್ನಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರ ಪ್ರತಿಮೆಯನ್ನು ಕಿಶನ್ ರೆಡ್ಡಿ ವರ್ಚುವಲ್ ಮೂಲಕ ಅನಾವರಣಗೊಳಿಸಲಿದ್ದಾರೆ. ಸೈನ್ಸ್ ಸಿಟಿ ಆಡಿಟೋರಿಯಂನ ಸಾಲ್ಟ್ ಲೇಕ್ನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. जयंती के मौके पर कोलकाता में ये कार्यक्रम संस्कृति मंत्रालय के ओर से मैं धन्यवाद देते हुए आज अपने वाणी को विराम देता हूं. आयोजन के लिए जयंती के मौके पर कोलकाता में ये कार्यक्रम तरफ से संस्कृति मंत्रालय के ओर से मैं धन्यवाद देते हुए आज अपने वाणी को विराम देता हूं. ನಾವು ಸಾಧಿಸುತ್ತೇವೆ ಎಂಬ ಕ್ರೀಡಾಪಟುಗಳ ಮನೋಭಾವ ಭಾರತದ ಹೊಸ ಶಕ್ತಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಥಾಮಸ್ ಉಬರ್ ಕಪ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದ ಕ್ರೀಡಾಪಟುಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ನಡೆಸಿದ ಸಂವಾದದಲ್ಲಿ ಈ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಭಾರತ ತಂಡ ಥಾಮಸ್ ಕಪ್ ಗೆದ್ದು ತರುವ ಮೂಲಕ ಹೊಸ ಇತಿಹಾಸ ಸೃಷ್ಟಿಸಿದೆ ಎಂದು ಹೇಳಿದರು. ಕಳೆದ ಭಾನುವಾರ ಭಾರತದ ಪುರುಷರ ಬ್ಯಾಡ್ಮಿಂಟನ್ ತಂಡ 73 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಥಾಮಸ್ ಕಪ್ ತನ್ನದಾಗಿಸಿಕೊಂಡಿದೆ. कप्तान बनाया गया. अब इतनी बड़ी टीम, इतना बड़ा चैलेंज, और हम सब एक होके खेलना है और एंड तक फाइट करना है सर. इतना बस एक छोटा छोटा चीज़ है सर जो हम सारे प्लेयर्स मिलकर डिस्कस करके बस ये करना पड़ा सर. बस मुझे कैप्टन होके इतना बड़ा कुछ करना नहीं पड़ा सर, क्योंकि सब अपना अपना ऑलरेडी बहुत अच्छा खेल रहे सर. अजय श्रीकांत, मैं पूरे देश की तरफ से आपको और आपकी पूरी टीम को बहुत बधाई देता हूं, क्योंकि दशकों बाद ಈವರೆಗೆ ಯಾವುದೇ ಭಾರತೀಯ ತಂಡ ಥಾಮಸ್ ಉಬರ್ ಕಪ್ ಅಂತಿಮ ಹಂತವನ್ನು ತಲುಪಿರಲಿಲ್ಲ. ಸಂವಾದದ ವೇಳೆ ಆಟಗಾರರು ಪ್ರೇರಣೆ ನೀಡಿದ್ದಕ್ಕಾಗಿ ದೇಶ ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೃತಜ್ಞತೆ ಸಲ್ಲಿಸಿ ಪಂದ್ಯದ ಅಂತಿಮ ಸುತ್ತಿನಲ್ಲಿ ಪ್ರಶಸ್ತಿ ಗೆಲ್ಲಲೇಬೇಕೆಂಬ ಸಂಕಲ್ಪ ಕೈಗೊಂಡಿದ್ದೆವು ಎಂದು ನುಡಿದರು. ಎಚ್ಎಸ್ ಪ್ರಣಯ್ ಮಾತನಾಡಿ 73 ವರ್ಷಗಳಲ್ಲಿ ಮೊದಲ ಬಾರಿಗೆ ಥಾಮಸ್ ಕಪ್ ಗೆದ್ದಿರುವುದಕ್ಕೆ ತಮಗೆಲ್ಲರಿಗೂ ಸಂತಸದ ಕ್ಷಣವಾಗಿದೆ ಎಂದರು.
on our 75th year of independence. So I think that's a great gift for the country, and I'm really happy. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ವಾಯವ್ಯ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಗಳ ವಿಧಾನ ಪರಿಷತ್ ಚುನಾವಣಾ ಅಂಗವಾಗಿ ಬಿಜೆಪಿ ಪ್ರಚಾರ ಸಭೆ ನಡೆಸಿತು. ಈ ಸಂದರ್ಭದಲ್ಲಿ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ, ಬೃಹತ್ ಮತ್ತು ಮಧ್ಯಮ ನೀರಾವರಿ ಸಚಿವ ಗೋವಿಂದ ಕಾರಜೋಳ, ಮುಜರಾಯಿ, ಹಜ್ ಮತ್ತು ವಕ್ಫ್ ಸಚಿವೆ ಶಶಿಕಲಾ ಜೊಲ್ಲೆ ಸೇರಿದಂತೆ ಶಿಕ್ಷಕರು ಭಾಗಿಯಾಗಿದ್ದರು. ಬಳಿಕ ಮಾಧ್ಯಮಗಳೊಂದಿಗೆ ಪ್ರಹ್ಲಾದ್ ಜೋಶಿ, ರಾಜ್ಯದ 4 ಕಡೆ ಚುನಾವಣೆ ನಡೆಯಲಿದ್ದು ಎಲ್ಲಾ ಕಡೆಯೂ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತದೆ. ಪದವೀಧರರು ಹಾಗೂ ಶಿಕ್ಷಕರಿಗೆ ಬಿಜೆಪಿ ಮೇಲೆ ಅಪಾರ ವಿಶ್ವಾಸವಿದ್ದು ಈ ಚುನಾವಣೆಯಲ್ಲಿ ತಮ್ಮ ಪಕ್ಷ ಅಭೂತಪೂರ್ವ ಗೆಲುವು ಸಾಧಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಚುನಾವಣೆ ನಡೀತಾ ಇದ್ದಾವೆ. 4ಕ್ಕೆ 4 ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ. ಪದವೀಧರರು ಮತ್ತು ಶಿಕ್ಷಕರು ಭಾರತೀಯ ಜನತಾ ಪಾರ್ಟಿಯ ಮೇಲೆ ಅಪಾರವಾದಂಥ ವಿಶ್ವಾಸವನ್ನು ಹೊಂದಿದ್ದಾರೆ ಮತ್ತು ನಮ್ಮ ಇಲ್ಲಿನ ಈ 2 ಅಭ್ಯರ್ಥಿಗಳು ಕಳೆದ 6 ವರ್ಷದಲ್ಲಿ ಅತ್ಯುತ್ತಮವಾದಂಥ ಪರ್ಫಾರ್ಮೆನ್ಸನ್ನು ಸದನದ ಒಳಗಡೆ ಮತ್ತು ಸದನದ ಹೊರಗಡೆ ಮಾಡಿದ್ದಾರೆ. ನಮ್ಮ ಸರ್ಕಾರವು 2 ಮೇಲಿಂದು ಅಂದರೆ ಅರ್ಥಾತ್ ಸೆಂಟ್ರಲ್ಲು ಮತ್ತು ಸ್ಟೇಟು ಅನೇಕ ಯೋಜನೆಗಳನ್ನು ಶಿಕ್ಷಕರು ಮತ್ತು ಪದವೀಧರರಿಗೆ ಕೊಟ್ಟಿದೆ, ಐದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಹಾಗಾಗಿ ಪ್ರತಿಕ್ರಿಯೆ ಭಾಳ ಚೆನ್ನಾಗಿ ವ್ಯಕ್ತ ಆಗ್ತದೆ. ನಾವು ಅಭೂತಪೂರ್ವವಾದಂಥ ಗೆಲುವನ್ನು ಇಲ್ಲಿ ಸಾಧಿಸಲಿ. ಯೋಗ ಹಾಗೂ ಯುವಜನತೆ ಇಂದು ಭಾರತದ ಗುರುತಾಗಿದ್ದು ಭಾರತದ ನವೋದ್ಯಮಿಗಳು ತನ್ನ ಭವಿಷ್ಯ ಎಂದು ಜಗತ್ತು ನೋಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳ 80ನೇ ಜನ್ಮ ದಿನಾಚರಣೆ ಅಂಗವಾಗಿ ನೀಡಿರುವ ವಿಡಿಯೋ ಸಂದೇಶದಲ್ಲಿ ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ದೇಶದ ಉದ್ಯಮ ಹಾಗೂ ಭಾರತದಲ್ಲೇ ತಯಾರಿಸಿ ಉಪಕ್ರಮ ಜಾಗತಿಕ ಬೆಳವಣಿಗೆಯ ಆಶಾಕಿರಣವಾಗಿ ಹೊರಹೊಮ್ಮುತ್ತಿದೆ. ಈ ನಿರ್ಣಯಗಳನ್ನು ಸಾಧಿಸುವ ನಿಟ್ಟಿನಲ್ಲಿ ಆಧ್ಯಾತ್ಮಿಕ ಕೇಂದ್ರಗಳು ಸ್ಫೂರ್ತಿಯ ನೆಲೆಗಳಾಗಬೇಕು ಎಂದು ಪ್ರಧಾನಿ ಕರೆ ನೀಡಿದರು. जीवन एक प्रत्येक प्रमाण है, एक उदाहरण है. देश और दुनिया के अलग अलग कोनों में अनेकों आश्रम, इतनी बड़ी संस्था, अलग अलग प्रकल्प, लेकिन सबकी दिशा और धारा एक ही है, जीव मात्र की सेवा, जीव मात्र का कल्याण. ದತ್ತಪೀಠಂ ಪ್ರಕೃತಿ ಸಂರಕ್ಷಣೆ ಹಾಗೂ ಪಕ್ಷಿಗಳ ಸೇವೆಯನ್ನು ಪ್ರಸ್ತಾಪಿಸಿದ ಪ್ರಧಾನಿ ಮೋದಿ, ಜಲ ಹಾಗೂ ನದಿ ಸಂರಕ್ಷಣೆಯ ಕಾರ್ಯವನ್ನು ಕೈಗೆತ್ತಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ದೇಶದ ಪ್ರತಿಯೊಂದು ಜಿಲ್ಲೆಯಲ್ಲೂ 75 ಅಮೃತ ಸರೋವರ ಅಭಿವೃದ್ಧಿಪಡಿಸುವ ಆಂದೋಲನಕ್ಕೆ ಕೊಡುಗೆ ನೀಡಬೇಕು ಎಂದು ಕೋರಿದರು. ಸ್ವಚ್ಛ ಭಾರತ ಅಭಿಯಾನದಲ್ಲಿ ದತ್ತಪೀಠಂ ನೀಡಿರುವ ಕೊಡುಗೆಯನ್ನು ಶ್ಲಾಘಿಸಿದರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಹಾಗೂ ಸಬ್ಕಾ ಪ್ರಯಾಸ್ ಎಂಬ ಮಂತ್ರದೊಂದಿಗೆ ದೇಶ ಸಾಮೂಹಿಕ ಪ್ರತಿಜ್ಞೆಗಳಿಗೆ ಕರೆ ನೀಡುತ್ತಿದೆ. ದೇಶ ತನ್ನ ಪ್ರಾಚೀನತೆಯನ್ನು ಸಂರಕ್ಷಿಸಿ ಉತ್ತೇಜಿಸುತ್ತಿದೆ, ಅದರೊಂದಿಗೆ ನಾವೀನ್ಯತೆ ಹಾಗೂ ಆಧುನಿಕತೆಗೂ ಬಲ ನೀಡುತ್ತಿದೆ ಎಂದು ಪ್ರಧಾನಿ ಹೇಳಿದರು. प्रकृति के लिए विज्ञान का ये उपयोग, आध्यात्मिकता के साथ टेक्नोलॉजी का ये समागम, यही तो गतिशील भारत की आत्मा है. ದಲಿತ ಸಂಘರ್ಷ ಸಮಿತಿಯಿಂದ ಬೆಂಗಳೂರಿನಲ್ಲಿ ಇಂದು ಡಾ ಬಿಆರ್ ಅಂಬೇಡ್ಕರ್ ಅವರ 131ನೇ ಜಯಂತ್ಯುತ್ಸವ ಆಚರಿಸಲಾಯಿತು. ನಿವೃತ್ತ ಐಪಿಎಸ್ ಅಧಿಕಾರಿ ಡಾ ಸುಭಾಷ್ ಭರಣಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪ್ರಾಧ್ಯಾಪಕ ಡಾ ರಾಜಪ್ಪ ದಳವಾಯಿ, ಸಮಿತಿ ಅಧ್ಯಕ್ಷ ಎಂ ಮಲ್ಲೇಶ್, ರಾಜ್ಯಾಧ್ಯಕ್ಷ ಡಿ ಮುನಿರಾಜು, ತಜ್ಞ ವೈದ್ಯ ಡಾ ಟಿಎಚ್ ಅಂಜನಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಮಹಿಳೆ ಸೇರಿದಂತೆ 5 ಪೌರ ಕಾರ್ಮಿಕರಿಗೆ ಜಲಗಾರ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಪೌರ ಕಾರ್ಮಿಕರಿಗೆ ಪ್ರಶಸ್ತಿಯನ್ನು ನೀಡೋದಿದೆಯಲ್ಲ, ನಿಜವಾಗಿ ಪ್ರಶಸ್ತಿಯನ್ನು ಸ್ವೀಕರಿಸಿರ್ತಕ್ಕಂಥ ಎಲ್ಲ ಮಾನ್ಯರು ಕೂಡ ನಮಸ್ಕರಿಸುತ್ತಾರೆ. ನಂತರ ಡಾ ಸುಭಾಷ್ ಭರಣಿ, ಪೌರ ಕಾರ್ಮಿಕರ ವೇತನ ಹೆಚ್ಚಳ ಮಾಡುವ ಅಗತ್ಯವಿದೆ, ಅವರಿಗೆ ನಿವೇಶನ ಹಾಗೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸರ್ಕಾರ ನೆರವಾಗಬೇಕಿದೆ ಎಂದರು. ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಅವರ ಮಕ್ಕಳಿಗೆ ನಾವು ಕೊಡಬೇಕಾಗುತ್ತೆ. ಇದು ಸಮಾಜದ ಒಂದು
ಬಾಧ್ಯತೆ, ಸಮಾಜ ಒಂದು ಇದು ಕರ್ತವ್ಯ, ಸಮಾಜದ ಕರ್ತವ್ಯ, ನಾವು ಅವ್ರನ್ನ ನೋಡ್ಕೊಳ್ಬೇಕು. ರಾಮನಗರ ಜಿಲ್ಲೆಯ ವಿವಿಧ ತಳಿಯ ಮಾವು ಸವಿಯುವ ಅವಕಾಶ ಕರಾವಳಿ ಭಾಗದ ಜನರಿಗೆ ಒದಗಿ ಬಂದಿದೆ. ಉಡುಪಿ ಜಿಲ್ಲಾಡಳಿತ, ತೋಟಗಾರಿಕೆ ಇಲಾಖೆ ಸಹಯೋಗದಲ್ಲಿ ಮೇ 21ರಿಂದ 23ರವರೆಗೆ 3 ದಿನಗಳ ಕಾಲ ಹಮ್ಮಿಕೊಂಡಿರುವ ಮಾವು ಮೇಳಕ್ಕೆ ಶಾಸಕ ರಘುಪತಿ ಭಟ್ ನಿನ್ನೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಸುಮಿತ್ರಾ ನಾಯಕ್, ಕುಂದಾಪುರ ಸಹಾಯಕ ಕಮಿಷನರ್ ರಾಜು ಕೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೇಳದಲ್ಲಿ ರಾಮನಗರ ಜಿಲ್ಲೆಯ ಮಲಗೋವಾ, ತೋತಾಪುರಿ, ಸಕ್ಕರೆಗುತ್ತಿ, ಸಿಂಧೂರ, ರಸಪುರಿ, ನೀಲಂ, ಬಾದಾಮಿ, ಮಲ್ಲಿಕಾ ಹಾಗೂ ಸ್ಥಳೀಯವಾಗಿ ಬೆಳೆಯಲಾಗಿದ್ದ ಮುಂಡಪ್ಪ, ಬೆನೆಟ್, ಅಲ್ಫಾನ್ಸೋ ಮಾವುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಶಾಸಕ ರಘುಪತಿ ಭಟ್, ರೈತರಿಗೆ ಸೂಕ್ತ ಮಾರುಕಟ್ಟೆ ಕಲ್ಪಿಸಲು ಮಾವು ಮೇಳ ಉತ್ತಮ ಕಾರ್ಯಕ್ರಮವಾಗಿದ್ದು, ರೈತರು ತಾವು ಬೆಳೆದ ಹಣ್ಣನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸುತ್ತಿದ್ದಾರೆ ಎಂದು ತಿಳಿಸಿದರು. ರೈತರೇ ಒಂದು ಕಂಪನಿಯನ್ನ ಮಾಡ್ಕೊಂಡು ಅವರೇ ಮಾರಾಟವನ್ನ ಮಾಡಬೇಕು ಅಂತ ಹೇಳುವಂತ ಉದ್ದೇಶ. ಅದರ ಯಶಸ್ಸು ಇವತ್ತು ನಮ್ಮದೇ. ರಾಮನಗರದ ಏನು ರೈತರು ಒಟ್ಟಾಗಿ, ಈಗ ಅವರು ಒಬ್ಬೊಬ್ಬರೇ ಬಂದ್ರೆ ಇಲ್ಲಿ ಈ ರೀತಿಯ ಮಾರಾಟ ವ್ಯವಸ್ಥೆ ಮಾಡ್ಲಿಕ್ಕೆ ಆಗಲ್ಲ. ಅವರು ಯುನೈಟೆಡ್ ಆಗಿ ಒಂದು ಕಂಪನಿಯನ್ನ, ಆರ್ಗನೈಸೇಷನ್, ಕೇಂದ್ರ ಸರ್ಕಾರದ ಮಾರ್ಗದರ್ಶನದಲ್ಲಿ ಈಗ ಆರ್ಗನೈಸ್ಡ್ ಆಗಿ ಬಂದು ಈ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಇದೇ ಕೇಂದ್ರ ಸರ್ಕಾರದ ಉದ್ದೇಶ. ನಾನಾ ವಿಧದ ಮಾವಿನ ಹಣ್ಣು. ಡಿಡಿ ನ್ಯೂಸ್ನೊಂದಿಗೆ ಗ್ರಾಹಕಿ ಶೋಭಾ ಹೆಗಡೆ, ಕಡಿಮೆ ದರದಲ್ಲಿ ನಾನಾ ಬಗೆಯ ಮಾವುಗಳು ಲಭ್ಯವಿವೆ ಎಂದರು. ಮತ್ತೆ ಎಲ್ಲ ಕೃಷಿಕರಿಗೆ ಇದರಿಂದ ಉಪಯೋಗವಾಗಬೇಕು, ಮಾವು ಬೆಳೆಯುವವರಿಗೆ. ಇನ್ನೊಂದು ವಿಷಯ ಅಂದರೆ, ಒಂದು ಎಲ್ಲ ನಮೂನೆಯ ವಿಧ ವಿಧವಾದ ಮಾವಿನ ಹಣ್ಣುಗಳಿವೆ. ನಾವು ಪರ್ಚೇಸ್ ಮಾಡಿದ್ದೆವು, ತುಂಬ ರುಚಿಯಾಗಿ ಉಂಟು. ಉಡುಪಿಯಲ್ಲಿ ಮತ್ತೋರ್ವ ಗ್ರಾಹಕಿ ಅಶ್ವಿನಿ, ಮಾವು ಮೇಳದಲ್ಲಿ ಸಕ್ಕರೆ ಗುತ್ತಿ ಮಾವು ವಿಶೇಷ ಆಕರ್ಷಣೆಯಾಗಿದ್ದು ತಿನ್ನಲು ರುಚಿಕರವಾಗಿದೆ ಎಂದು ತಿಳಿಸಿದರು. ಅದರಲ್ಲಿ ತೋತಾಪುರಿ ಆಗಿರ್ಬೋದು, ಸಿಂಧೂರ ಆಗಿರ್ಬೋದು, ಆಮ್ರಪಾಲಿ, ನಾನು ಅದರಲ್ಲಿ ಒಂದು 4ರಿಂದ 5 ಬಗೆದು ಪರ್ಚೇಸ್ ಮಾಡಿದ್ದೇನೆ. ಟೇಸ್ಟ್ ನೋಡಿ ಪರ್ಚೇಸ್ ಮಾಡಿದ್ದೇನೆ, ತುಂಬಾ ಚೆನ್ನಾಗಿದೆ ಟೇಸ್ಟ್. ಸಾವಯವ ರಾಮನಗರದ ಮಾವು ಮಾರಾಟಗಾರ ಜಗದೀಶ್, ಯಾವುದೇ ರಾಸಾಯನಿಕ ಬಳಸದೆ ನೈಸರ್ಗಿಕವಾಗಿ ಮಾವು ಬೆಳೆಯಲಾಗಿದ್ದು ಪ್ರತಿಯೊಬ್ಬರೂ ಸವಿಯಬಹುದು ಎಂದು ಹೇಳಿದರು. ಬೈಗಂಪಲ್ಲಿ ಹಾಗೂ ಸಕರಬತ್ತಿ ಇನ್ನೂ ಮುಂತಾದ ತಳಿಗಳನ್ನು ನಾವು ತಂದಿದ್ದೀವಿ. ನಮ್ಮದು ಒಂದೇ ಉದ್ದೇಶ, ಅಲ್ಲಿಂದ ಇಲ್ಲಿ ಉಡುಪಿ ಜನತೆಗೆ ಯಾವುದೇ ಕೆಮಿಕಲ್ ಯುಕ್ತ ಮಾವಿನ ಹಣ್ಣುಗಳನ್ನು ಕೊಡುವ ರೀತಿಯಲ್ಲಿ ನಮ್ಮದು ಯಾವುದೇ ಒಂದು ಪ್ರಯತ್ನ ನಡೆದಿಲ್ಲ. ಒಳ್ಳೆ ರೀತಿಯ ಒಂದು ಆರ್ಗ್ಯಾನಿಕ್ ಮಾವಿನ ಸಾವಯವ ತಳಿಗಳನ್ನು ಇಲ್ಲಿ ಕೊಟ್ಟು ಜನಗಳಿಗೆ ಸವಿಯುವಂಥ ಒಂದು ಅವಕಾಶವನ್ನು ಮಾಡಿದ್ದೀವಿ. ಅದೇ ರೀತಿ ನಮಗೆ ಇಲ್ಲಿ ಕಸ್ಟಮರ್ದು ಇವತ್ತು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಉಡುಪಿ ಜಿಲ್ಲೆ ಚಿನಿಗಿರಿಗೌಡ, ಮೇಳದಲ್ಲಿ 20ಕ್ಕೂ ಹೆಚ್ಚು ಮಳಿಗೆಗಳು ಇದ್ದು 30ಕ್ಕೂ ಹೆಚ್ಚು ಮಾವು ತಳಿಗಳನ್ನು ಪ್ರದರ್ಶಿಸಲಾಗಿದೆ. ಸ್ಥಳೀಯರಿಂದಲೂ ಉತ್ತಮ ಸ್ಪಂದನೆ ದೊರೆತಿದೆ ಎಂದರು. ಹಣ್ಣನ್ನು ತಂದು ಉಡುಪಿ ಜಿಲ್ಲೆಗೆ ಒದಗಿಸಿದ್ದೀವಿ. ನಮ್ಮ ಮ್ಯಾಂಗೋ FPOದಿಂದ ಸುಮಾರು 20ರಿಂದ 25 ಜನ ಗ್ರಾಹಕರು ನೇರವಾಗಿ ಬಂದು ಒಂದು ದೊಡ್ಡ ಕ್ಯಾಂಟರ್ ಮಾಡ್ಕೊಬಂದು 4-5 ಕ್ಯಾಂಟರ್ನಲ್ಲಿ ಹಣ್ಣನ್ನು ವಿವಿಧ ತಳಿಯನ್ನು ಬಾದಾಮಿ, ಮಲ್ಲಿಕಾ, ರಸಪುರಿ, ಸೇಂದೂರ, ಮಲಗೋಬಾ, ವಿವಿಧ ಕಾಲ್ಪಾಡು ಮತ್ತು ಇನ್ನೂ ಹೆಚ್ಚಾದ ತಳಿಗಳನ್ನು ತಂದು ಉಡುಪಿ ಜಿಲ್ಲೆ ಅಂತಂದ್ರೆ ಇಲ್ಲಿ ನೇರವಾಗಿ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕಿ ಭುವನೇಶ್ವರಿ ದೇವಿ, ರಾಮನಗರದ ಮಾವಿನ ರುಚಿ ಕರಾವಳಿಗರಿಗೆ ಸವಿಯಲು ಹಾಗೂ ಮಧ್ಯವರ್ತಿಗಳ ಹಸ್ತಕ್ಷೇಪ ಇಲ್ಲದೆ ರೈತರು ಬೆಳೆದ ಮಾವು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು ಅವಕಾಶ ನೀಡಲಾಗಿದೆ ಎಂದು ತಿಳಿಸಿದರು. ಕರಾವಳಿ ಭಾಗದಲ್ಲಿ ಸಿಗದೇ ಇರುವಂತಹ ಕೆಲವೊಂದು ತಳಿಗಳನ್ನ ಕೂಡ ಇಲ್ಲಿ ಮಾರಾಟಕ್ಕೆ ತಂದಿದ್ದಾರೆ. ಇಲ್ಲಿ ನಮ್ಮ ಕರಾವಳಿ ಭಾಗದ ಜನರಿಗೆ ಆ ಹಣ್ಣುಗಳನ್ನ ಪರಿಚಯ ಮಾಡಿಸೋದು ನಮ್ಮ ಮೂಲ ಉದ್ದೇಶ ಇದೆ. ಅದೇ ರೀತಿ ರೈತರಿಗೂ ಕೂಡ, ಉತ್ಪಾದಕ ಸಂಸ್ಥೆ ರೈತರಿಗೂ ಕೂಡ ಒಂದು ನೇರವಾಗಿ ಅವರೇ ಮಾರಾಟ ಮಾಡೋದ್ರಿಂದ ಅವ್ರಿಗೂ ಉತ್ತಮ ಲಾಭ ಸಿಗ್ಬೋದು ಅನ್ನೋ ಒಂದು ನಿರೀಕ್ಷೆ ಇದೆ. ರಾಜ್ಯದ ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ಒಂದಾಗಿರುವ ಚಾಮರಾಜನಗರ ಜಿಲ್ಲೆಯ ಮಲೈ ಮಹದೇಶ್ವರ ಬೆಟ್ಟದ ಪರಿಸರ ಸಂರಕ್ಷಣೆಗೆ ವಿನೂತನ ಪ್ರಯತ್ನ ನಡೆಯುತ್ತಿದೆ. ಕೌತಳ್ಳಿ ಮಲೈ ಮಹದೇಶ್ವರ ದೇವಾಲಯ ನಡುವಿನ 36 ಕಿಲೋಮೀಟರ್ ರಸ್ತೆಯಲ್ಲಿ ಜನರು ಎಸೆದ ಪ್ಲಾಸ್ಟಿಕ್ ವಸ್ತುಗಳು ಅಲ್ಲಿನ ವನ್ಯಪ್ರಾಣಿ ಪಕ್ಷಿಗಳಿಗೆ ಅಪಾಯಕಾರಿ ಎಂಬುದನ್ನು ಗಮನಿಸಿದ ಮಲೈ ಮಹದೇಶ್ವರ ಸ್ವಾಮಿ ಅಭಿವೃದ್ಧಿ ಪ್ರಾಧಿಕಾರ ಅರಣ್ಯ ಇಲಾಖೆ ಸಹಯೋಗದಲ್ಲಿ ನೈರ್ಮಲೀಕರಣಕ್ಕೆ ಮುಂದಾಗಿದೆ. 20ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳ ಸ್ವಯಂ ಸೇವಕರು ಈ ಮಾರ್ಗದ ರಸ್ತೆ ಹಾಗೂ ಸುತ್ತಮುತ್ತಲ ಪ್ರದೇಶಗಳಲ್ಲಿ ತ್ಯಾಜ್ಯ ಪ್ಲಾಸ್ಟಿಕ್ ಅನ್ನು ಸಂಗ್ರಹಿಸುವ ಕೆಲಸ ನಡೆಸುತ್ತಿದ್ದಾರೆ. ಈ ಭಾಗದಲ್ಲಿ ಬರುವ ಭಕ್ತರು, ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಕಾರ್ಯಾಗಾರಗಳು ನಡೆದಿವೆ. ಪ್ಲಾಸ್ಟಿಕ್ ಬದಲಿಗೆ ಬಟ್ಟೆ ಬ್ಯಾಗ್ಗಳನ್ನು ಬಳಸುವಂತೆ ಪ್ರಚಾರ ಮಾಡಲಾಗುತ್ತಿದೆ. ಅಗತ್ಯ ಮೂಲಸೌಕರ್ಯಗಳನ್ನು ಕಲ್ಪಿಸಲಾಗುತ್ತಿದೆ.
ಭಕ್ತಾದಿಗಳಲ್ಲಿ ಮನವಿ ಮಾಡ್ಕೊಳ್ಳೋದು ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ರೈತ ಮುಖಂಡ ಗೌಡೇಗೌಡ ಎಲ್ಲೆಂದರಲ್ಲಿ ಪ್ಲಾಸ್ಟಿಕ್ ಬಿಸಾಡದೆ ನಿರ್ದಿಷ್ಟ ಸ್ಥಳದಲ್ಲಿ ಹಾಕುವುದರಿಂದ ಪರಿಸರ ವನ್ಯಜೀವಿಗಳ ಸಂರಕ್ಷಣೆಗೆ ಸಹಕಾರಿಯಾಗುತ್ತದೆ ಎಂದರು. ಆ ಸ್ಥಳದಲ್ಲಿ ಕಸವನ್ನು ಹಾಕಬೇಕು. ಭಕ್ತಾದಿಗಳಿಂದ ಬಂದಿರತಕ್ಕಂಥ ಹಣವನ್ನು ಇದಕ್ಕೆ ತೊಡಗಿಸಿ ಬೆಟ್ಟವನ್ನು ಸ್ವಚ್ಛತೆಯಿಂದ ಕಾಪಾಡಬೇಕು ಅಂತ ನಾನು ನಮ್ಮ ಪ್ರಕೃತಿಗೆ ಪರಿಸರವಾದಿ ಸೋಮಶೇಖರ್ ಪ್ಲಾಸ್ಟಿಕ್ಗೆ ಪರ್ಯಾಯ ವಸ್ತುಗಳ ಬಳಕೆ ಬಗ್ಗೆ ಅರಿವು ಮೂಡಿಸಲು ಕಾರ್ಯಾಗಾರಗಳನ್ನು ಅರಣ್ಯ ಇಲಾಖೆ ಹಮ್ಮಿಕೊಂಡಿರುವುದು ಸ್ವಾಗತಾರ್ಹ ಎಂದರು. ಬಿಸಿಲಲ್ಲಿ ಇರೋದ್ರಿಂದ ಅದು ಕರಗಿ ಮೈಕ್ರೋ ಪ್ಲಾಸ್ಟಿಕ್ಸ್ ಅನ್ನೋದು ನಾವು ಸೇವಿಸೋ ಗಾಳಿಯಲ್ಲಿ ಸೇರಿ ಆ ಗಾಳಿ ಕೂಡ ವಿಷ ಆಗಿ ಕೊನೆಗೆ ನಮಗೆ ಅದು ಉಸಿರಾಟದ ತೊಂದರೆ ಮತ್ತು ಬೇರೆ ಥರದ ತೊಂದರೆಗಳನ್ನು ಕೊಟ್ಟು ಕೊನೆಗೆ ಅದು ಮನುಷ್ಯನಿಗೆ ವಿಷಕಾರಿನೇ ಆಗುತ್ತೆ. ವನ್ಯಜೀವಿ ಧಾಮದ ಡಿಸಿಎಸ್ ವಿ ಏಡುಕೊಂಡಲು ಈವರೆಗೆ 4 ಟನ್ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸಂಗ್ರಹಿಸಲಾಗಿದೆ. 20ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳ ಕಾರ್ಯಕರ್ತರು ಸಹಕರಿಸಿದ್ದಾರೆ ಎಂದರು. ಅವಕಾಶ ಕಲ್ಪಿಸುವುದು ಮತ್ತು ಇದಲ್ಲದೇ ನೀರಿನ ಹೆಚ್ಚಿನ ಕ್ಲೀನಿಂಗ್ ವಾಟರ್ಸನ್ನು ಸುಮಾರು 10-20 ಜನರಲ್ಲಿ RO ಪ್ಲಾಂಟ್ಸನ್ನು ನಾವೆಲ್ಲ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಇದೆ. ಇದೆಲ್ಲದೂ ಆಗಿದ್ದು ಅಂದರೆ ನಮ್ಗೆ ಈಸಿಯಾಗಿ ನಮಗೂ ಯಾವುದೇ ರೀತಿಯಲ್ಲಿ ಸಿಂಗಲ್ ಪ್ಲಾಸ್ಟಿಕ್ನು ಪ್ರಕೃತಿಗೆ ಹೋಗಲ್ಲ, ನಾವು ಸಂಗ್ರಹ ಮಾಡೋದು ಕಡಿಮೆ ಆಗ್ತದೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕರ್ನಾಟಕ ಒಲಿಂಪಿಕ್ಸ್ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದ ಮಿನಿ ಒಲಿಂಪಿಕ್ 2022 ಕ್ರೀಡಾಕೂಟ ಸಮಾರೋಪ ಸಮಾರಂಭ ಬೆಂಗಳೂರಿನ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿಂದು ನಡೆಯಿತು. ಕ್ರೀಡಾ ಸಚಿವ ಡಾಕ್ಟರ್ ಕೆಸಿ ನಾರಾಯಣಗೌಡ, ತೋಟಗಾರಿಕಾ ಸಚಿವ ಎನ್ ಮುನಿರತ್ನ, ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಅಧ್ಯಕ್ಷ ಕೆ ಗೋವಿಂದರಾಜು ಮತ್ತಿತರರು ಉಪಸ್ಥಿತರಿದ್ದರು. ವಿವಿಧ ಕ್ರೀಡೆಗಳಲ್ಲಿ ಗೆಲುವು ಸಾಧಿಸಿದ ಮಕ್ಕಳಿಗೆ ಸಚಿವ ನಾರಾಯಣಗೌಡ ಪ್ರಶಸ್ತಿ ಪ್ರದಾನ ಮಾಡಿದರು. Into runner Mysore come close to the stage. Bengaluru for boys for winning the now the winner Bengaluru Urban. ಮತ್ತು ಶ್ರದ್ಧೆ ಮಕ್ಕಳನ್ನ ನಂತರ ಡಾಕ್ಟರ್ ಕೆಸಿ ನಾರಾಯಣಗೌಡ, ಮಕ್ಕಳಲ್ಲಿ ಕ್ರೀಡೆಯನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಸರ್ಕಾರ ನರೇಗಾ ಯೋಜನೆಯಡಿ ಪ್ರತಿ ಗ್ರಾಮದಲ್ಲೂ ಕ್ರೀಡಾಂಗಣ ನಿರ್ಮಿಸುವ ಗುರಿ ಹೊಂದಿದೆ. ಈ ಮೂಲಕ ಗ್ರಾಮೀಣ ಪ್ರದೇಶದ ಮಕ್ಕಳಿಗೂ ಉತ್ತೇಜನ ನೀಡಲಿದೆ ಎಂದರು. ನಮ್ಮ ಸರ್ಕಾರ ಹಳ್ಳಿಯ ದೇಶೀಯ ಕ್ರೀಡೆಗಳನ್ನ ಶಕ್ತಿ ತುಂಬುವ ನಮ್ಮ ನರೇಗಾ ವತಿಯಿಂದ ಪ್ರತಿಯೊಂದು ಗ್ರಾಮದಲ್ಲಿ ಕ್ರೀಡಾ ಅಂಗಣವನ್ನ ಮಾಡಬೇಕು ಅಂತೇಳಿ 250 ಕೋಟಿಗೂ ಹೆಚ್ಚಾಗಿ ಹಣವನ್ನ ಕೊಡುವಂತ ಕೆಲಸಗಳನ್ನ ನಮ್ಮ ಸರ್ಕಾರ ಮತ್ತು ಭಾರತ ಸರ್ಕಾರ ಮಾಡ್ತಾ ಇರುವಂತದ್ದು. ಸೋಲು ಜೀವನದಲ್ಲಿ ಎನ್ ಮುನಿರತ್ನ, ಜೀವನದಲ್ಲಿ ಸೋಲು ಪಾಠ ಕಲಿಸುತ್ತದೆ, ಗೆಲುವಿಗೆ ದಾರಿ ತೋರಿಸುತ್ತದೆ. ಕ್ರೀಡೆ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಎಂದರು. ಗೆಲುವು ಒಂದು ಸಾರಿ ನಮಗೆ ಕೈ ಬಿಡ್ಬೋದು, ಆದರೆ ಸೋಲು ನಮ್ಗೆ ಯಾವತ್ತೂ ಕೈ ಬಿಡಲ್ಲ, ಜೊತೆಲೇ ಒಂದು ಛಲ, ಒಂದು ಗುರಿ, ಸೋಲಿನ ಪಾಠ. ಹಾಗಾಗಿ ಇವತ್ತು ಯಾರು ಗೆದ್ದಿದ್ದೀರಿ ಅವ್ರಿಗಿಂತ ಹೆಚ್ಚು ನಾನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಕ್ರೀಡಾಪಟುಗಳಾಗ್ತೀವಿ ಅನ್ನೋದು ನಿಮ್ಮಲ್ಲಿ ಒಂದು ಛಲ ಬರಲಿ. ಈ ಮಕ್ಕಳಲ್ಲಿ ಕೆ ಗೋವಿಂದರಾಜು, ಮಿನಿ ಒಲಿಂಪಿಕ್ ಮಾತ್ರವಲ್ಲದೆ ಮುಂದಿನ ದಿನಗಳಲ್ಲಿ ಒಲಿಂಪಿಕ್ ಮಾದರಿಯಲ್ಲಿ ಕ್ರೀಡಾಕೂಟ ಹಮ್ಮಿಕೊಳ್ಳಬೇಕಿದೆ. ಈ ಕುರಿತು ಸಂಬಂಧಪಟ್ಟವರ ಜೊತೆ ಚರ್ಚಿಸುವುದಾಗಿ ಹೇಳಿದರು. ಅಲ್ಲಿ ಅವರ ಎಂಥೂಸಿಯಾಸಮ್ ನೋಡಿದಾಗ ಇನ್ನ ಹೆಚ್ಚಿಗೆ ನಾವು ಸರ್ಕಾರಕ್ಕೆ ಮನವಿ ಮಾಡಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಮುಂದಿನ ವರ್ಷ ಮಾಡೋ ಕ್ರೀಡೆಗೆ ಒತ್ತು ಕೊಡಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿದ್ದೇನೆ. ನಾನು ಮಾನ್ಯ ಸಚಿವರಲ್ಲಿ ಮತ್ತು ಆಲ್ರೆಡಿ ಮುಖ್ಯಮಂತ್ರಿಗಳಲ್ಲೂ ಬೇಡಿಕೆ ಇಟ್ಟಿದ್ದೇನೆ. ಇದರ ಬಜೆಟ್ನ ಡಬಲ್ ಮಾಡಬೇಕು, ಜೊತೆಗೆ ಇನ್ನೂ ಒಂದಷ್ಟು ಕ್ರೀಡೆಗಳನ್ನ ಆ್ಯಡ್ ಮಾಡಿ ಇದಕ್ಕೆ ದೊಡ್ಡ ಮಟ್ಟಕ್ಕೆ ಈ ನಾವು ಏನು ಒಲಿಂಪಿಕ್ಸ್ ಮಾದರಿನಲ್ಲೇ ಜೂನಿಯರ್ ಮಟ್ಟದಲ್ಲಿ ಮಾಡೋಣ ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಇದಕ್ಕೆ ಇನ್ನು ಹವಾವರ್ತಮಾನ. ಕರಾವಳಿಯ ಹಲವೆಡೆ, ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ. ಮೂಲ್ಕಿ, ಗೋಕರ್ಣ ಭಾಗಮಂಡಲದಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ.
ರಾಜ್ಯದಲ್ಲಿ ಅತಿ ಹೆಚ್ಚಿನ ಉಷ್ಣಾಂಶ 35 ಡಿಗ್ರಿ ಸೆಲ್ಸಿಯಸ್ ಬೀದರ್ನಲ್ಲಿ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ಕರಾವಳಿಯ ಹಲವೆಡೆ, ದಕ್ಷಿಣ ಒಳನಾಡಿನ ಕೆಲವೆಡೆ, ಉತ್ತರ ಒಳನಾಡಿನ ಅಲ್ಲಲ್ಲಿ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಒಂದೆರಡು ಬಾರಿ ಗುಡುಗು ಸಹಿತ ಮಳೆ ಸಾಧ್ಯತೆ. ಗರಿಷ್ಠ 27, ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ನಿರೀಕ್ಷೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಪಾನ್ನಲ್ಲಿ ಕ್ವಾಡ್ ನಾಯಕರ ಶೃಂಗಸಭೆ, ಉಭಯ ದೇಶಗಳ ಬಾಂಧವ್ಯ ವೃದ್ಧಿಗೆ ಪೂರಕ ವೇದಿಕೆ, ಪ್ರಧಾನಿ ನರೇಂದ್ರ ಮೋದಿ ವಿಶ್ವಾಸ. ದೇಶದಲ್ಲಿ ಸುಸ್ಥಿರ ಆರ್ಥಿಕ ಬೆಳವಣಿಗೆ, ಹೂಡಿಕೆ ತಾಣವಾಗಿ ಬಿಂಬಿಸಲು ವಿಶ್ವ ಆರ್ಥಿಕ ವೇದಿಕೆ ಸಹಕಾರಿ, ಸಚಿವ ಪಿಯೂಷ್ ಗೋಯಲ್. ಈಶಾನ್ಯ ವಲಯದಲ್ಲಿ ಶಾಂತಿ ಸ್ಥಾಪನೆಗೆ ಒತ್ತು, ಭಯೋತ್ಪಾದಕ ಚಟುವಟಿಕೆಗಳು ಬಹುತೇಕ ನಿಯಂತ್ರಣ, ಸಚಿವ ಅಮಿತ್ ಶಾ. ಥಾಮಸ್ ಕಪ್ ಗೆದ್ದ ಭಾರತ ಬ್ಯಾಡ್ಮಿಂಟನ್ ತಂಡದ ಸದಸ್ಯರೊಂದಿಗೆ ಪ್ರಧಾನಿ ಸಂವಾದ, ಅಪೂರ್ವ ಸಾಧನೆಗೆ ಅಭಿನಂದನೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿ ಇರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ.